ನಮಸ್ಕಾರ. ಜ್ಯೋತಿಷ್ಯದ ಬಗ್ಗೆ ರಾಶಿ ಫಲವನ್ನು ನೋಡೋದಕ್ಕೆ ಮುಂಚೆ ನೀವೊಬ್ಬರು ಜ್ಯೋತಿಷ್ಯರ ಹತ್ರ ಹೋಗ್ತೀರಾ, ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಜಾತಕವನ್ನು ನೋಡಿ, ನಿಮಗೆ ಕಾಳಸರ್ಪ ದೋಷ ಇದೆ ಅಂತೇಳಿ, ಅಥವಾ ನಿಮಗೆ ಪಿತೃದೋಷ ಇದೆ ಅಂತೇಳಿ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ. ಕಾಳಸರ್ಪ ಅನ್ನೋ ದೋಷ ಅನ್ನುವಂಥದ್ದೇ ಜ್ಯೋತಿಷ್ಯದಲ್ಲಿ ಇಲ್ಲ. ಇನ್ನು ನೀವು ಪರಾಶರ ಮಹರ್ಷಿಯ ಬೃಹತ್ ಜಾತಕವನ್ನು ಬೃಹತ್ ಪರಾಶರ ವರಶಾಸ್ತ್ರವನ್ನು ನೋಡಿದ್ರೆ ಅಲ್ಲಿ ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರಟ್ ಕಾರ್ಡು, ಆಮೇಲೆ ನೀವು ಮಾಡಿಸುವಂಥ ಸುಮಾರು ಪೂಜೆಗಳಲ್ಲಿ ಇಲ್ಲವೇ ಇಲ್ಲ. ನಿಜವಾದ ಜ್ಯೋತಿಷ್ಯ ಋಷಿಮುನಿಗಳಿಗೆ ದುಡ್ಡು ಮಾಡುವಂಥ ಅಗತ್ಯ ಇರಲಿಲ್ಲ. ಅವ್ರೇನು ಮಾಡಿದ್ರು ಅಂದರೆ ಜನಗಳ ಒಂದು ವ್ಯಕ್ತಿತ್ವನ ಮೇಲೆ ತರಬೇಕಾಗಿತ್ತು. ಈ ಈ ಸೃಷ್ಟಿಯ ಒಂದು ಇದನ್ನು ತಿಳ್ಕೊಬೇಕಾಗಿತ್ತು. ನಮ್ಮ ಹುಟ್ಟಿನ ಒಂದು ಏನಿದೆ ಇದರ ಒಂದು ಉದ್ದೇಶ ತಿಳ್ಕೊಬೇಕಾಗಿತ್ತು. ಹಾಗಾಗಿ ಜ್ಯೋತಿಷ್ಯವನ್ನು ಕಂಡಿಡಿದ್ರು. ಯಾಕೆ ಈ ಥರ ಆಗ್ತಾ ಇದೆ, ಪ್ಲಾನೆಟರಿ ಕಾಂಬಿನೇಷನಿಂದ ಗ್ರಹಗಳಿಂದ ನಮ್ಮ ಜೀವನದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತ ಹೇಳಿದ್ರು. ಗ್ರಹಗಳ ಪರಿಣಾಮನೇ ನಮ್ಮ ಮೇಲೆ ಆಗಲ್ಲ ಅನ್ನೋರು ಬರೀ ಸೂರ್ಯಗ್ರಹದ ಪರಿಣಾಮವನ್ನು ಸೈಕಲಾಜಿಕಲ್ ಎಫೆಕ್ಟ್ ನಮ್ಮ ಮೇಲೆ ಹೇಗಾಗುತ್ತೆ ಅಂತೇಳಿ ನೀವು ಗೂಗಲಲ್ಲಿ ನೋಡಿರಿ. ಸೂರ್ಯನಿಂದ ನಮ್ಮಲ್ಲಿ ಎಷ್ಟು ಸೈಕಲಾಜಿಕಲ್ ಚೇಂಜಸ್ ಆಗುತ್ತೆ ಅಂತೇಳಿ. ಮನುಷ್ಯ ವಾತಾವರಣಕ್ಕೆ ಅವನ ಎನ್ವಿರಾನ್ಮೆಂಟಿಗೆ ಇದಾಗಿರುವಂಥವನು, ಅವನು ಸಣ್ಣದ್ದು ಅವನ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈಗಿದ್ದಾಗ ಜ್ಯೋತಿಷ್ಯ ಅನ್ನೋದು ಸತ್ಯ, ಕರ್ಮದ ಆಧಾರವಾಗಿ ಎಲ್ಲ ನಡೆಯುತ್ತೆ. ಕೆಲವು ನಮ್ಮ ಕೈಲೂ ಇದೆ. ಆ ರೀತಿಯ ಪರಿಹಾರ ನೀಡೋರು ಜ್ಯೋತಿಷ್ಯ. ಹಂಗೆ ಜಾತಕವನ್ನು ನೋಡಿ ಹಾಗೆ ನಿಮಗೆ ಗೈಡ್ ಮಾಡಬೇಕು. ನಿಮ್ಮ ಹಣೆ ಬರನೇ ಬದಲಾಯಿಸ್ತೀನಿ, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಅನ್ನೋದು ಜ್ಯೋತಿಷ್ಯ ಅಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಬಗೆಯಲ್ಲಿ ಜಾತಕವನ್ನು ತೋರಿಸಿದ ತಕ್ಷಣ ಹೇಳುವಂಥವನ್ನಲ್ಲ. ಅದರಲ್ಲಿ ಈ ಸಿಂಹರಾಶಿಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ ಭಾಳಷ್ಟು ವಿಚಾರಗಳನ್ನು ಹೇಳ್ಬೋದು. ಈ ಒಂದು ರಾಶಿ ಫಲದಲ್ಲಿ ನಾನು ಹೇಳೋದು, ರಾಶಿಯಲ್ಲಿ ಕೇತು ಇರುವಂಥದ್ದು ಅಷ್ಟು ಒಳ್ಳೆಯದಲ್ಲ. ರಾಶಿಯಲ್ಲಿದ್ದರ ಒಂದು ಗ್ರಹ ಬಂದು ಸಪ್ತಮ ಭಾವನ ನೋಡುತ್ತೆ. ಈ ಸಪ್ತಮ ಭಾವನ ನೋಡಿದಾಗ ಏನಾಗುತ್ತೆ ಅಂತಂದರೆ, ಸಪ್ತಮ ಭಾವ ಅಂದರೆ ಏನು? ಮದುವೆ, ಸಂಬಂಧಗಳು, ದಾಂಪತ್ಯ, ಸೋಷಲ್ ಮೀಡಿಯಾದಲ್ಲಿರುವಂಥ ಒಂದು ಫೇಮ್, ಎಲ್ಲೋ ಒಂದು ಕಡೆ ನಿಮಗೆ ಡಿಸ್ಟರ್ಬೆನ್ಸ್ ಉಂಟಾಗುತ್ತೆ. ಯಾರಾದ್ರೂ ಕೆಟ್ಟ ಕಾಮೆಂಟ್ ಮಾಡ್ಬೋದು, ನಿಮಗೆ ಕೆಟ್ಟ ವಿಡಿಯೋ ಮಾಡ್ಬೋದು, ನಿಮಗೆ ನೋವಾಗ್ಬೋದು. ನಿಮ್ಮ ಧರ್ಮಪತ್ನಿಯಿಂದನೋ ಅಥವಾ ನಿಮ್ಮ ಪತಿಯಿಂದನೋ ನಿಮಗೆ ಸಮಸ್ಯೆಗಳು, ಕಿರಿಕಿರಿಗಳು, ಮಾನಸಿಕವಾಗಿ ಸಮಸ್ಯೆಗಳು, ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಇದು ಯಾವುದೂ ಕೂಡ ಪರ್ಮನೆಂಟ್ ಅಲ್ಲ, ಬಂದು ಹೋಗ್ತಾ ಇರುತ್ತೆ. ಇದನ್ನು ನೀವೇನು ಮಾಡಬೇಕು? ಮಾತಿನ ಮೂಲಕ ಬಗೆಹರಿಸ್ಕೊಳ್ಳುವಂಥದ್ದು. ಇನ್ನೊಂದು ವ್ಯಕ್ತಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಸಮಸ್ಯೆ ಎಲ್ಲಿದೆ ಮೂಲ ಅಂತ ತಿಳ್ಕೊಂಡು ಸರಿ ಮಾಡ್ಕೊಳ್ಳೋ ಬುದ್ಧಿಶಕ್ತಿನ ನೀವು ಬೆಳೆಸ್ಕೋಬೇಕು. ಆವಾಗ ಈ ಪ್ರಾಬ್ಲಮಿಂದ ನೀವು ಪರ್ಮನೆಂಟಾಗಿ ಹೊರಗಡೆ ಬರ್ಬೋದು. ಬಟ್ ಮನುಷ್ಯ 100% ಹ್ಯಾಪಿಯಾಗಿರೋಕ್ಕಾಗಲ್ಲ. ಅವನ ಒತ್ತಡಗಳು ಉಂಟಾಗ್ತಾನೆ ಇರುತ್ತೆ. ಅದನ್ನೆಲ್ಲ ಬಿಡಬೇಕು ಅಂದರೆ ನಾವು ಧ್ಯಾನವನ್ನು ಮಾಡಬೇಕಾಗತ್ತೆ. ಮಾಮೂಲಿ ಮನುಷ್ಯರಾಗಿದ್ದಾಗ ಇವೆಲ್ಲ ನಮಗೆ ಸಹಜ. ಸೊ ಇದನ್ನು ಗಮನಿಸಿ ಸರಿ ಮಾಡ್ಕೊಳ್ಳಿ. ಆಮೇಲೆ ಬಿಸ್ನೆಸ್ ಮಾಡ್ತಿರುವಂಥವೇ ಅದ್ಭುತವಾಗಿರುವಂತಹ ಲಾಭವೇನೂ ಇಲ್ಲ. ಖಂಡಿತವಾಗ್ಲೂ ಕೂಡ ಲಾಸ್ ಆಗೋ ಸಾಧ್ಯತೆ. ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡಿಬಿಟ್ಟು ಸ್ವಲ್ಪ ರೆಡ್ಯೂಸ್ ಮಾಡಿ, ಕಮ್ಮಿ ಮಾಡ್ಕೊಳ್ಳಿ. ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡಿದ್ದೀರಾ, ಸಡನ್ನಾಗಿ ಅದನ್ನು ಸ್ಕೇಲಪ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇರುತ್ತೆ. ಆ ಸ್ಕೇಲಪ್ ಮಾಡೋದಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ನಿಮಗೆ ಲಾಸ್ ಆಗೋ ಸಾಧ್ಯತೆಗಳಿರುತ್ತೆ. ತುಂಬನೇ ಅನವಶ್ಯಕವಾಗಿ ನಿಮಗೆ ಏನಾಗುತ್ತೆ ಅಂತಂದರೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇನ್ನೊಂದು ಸಮಸ್ಯೆಯಲ್ಲಿ ಏನಿದೆ ಅಂತಂದರೆ, ಚತುರ್ಥ ಭಾವ ಕೂಡ ಚೆನ್ನಾಗಿಲ್ಲದ್ರಿಂದ ವರ್ಕಿಂಗ್ ಎನ್ವೈರ್ಮೆಂಟಲ್ಲಿ ಎಂಪ್ಲಾಯೀಸ್ಗಳ ಜೊತೆ ಜಗಳ, ಕೊಲೀಗ್ಸ್ ಜೊತೆ ಜಗಳ, ಮನೆಯಲ್ಲೂ ಕುಟುಂಬದ ಕಿರಿಕಿರಿ ಆಗೋದ್ರಿಂದ ಎಲ್ಲ ಕಡೆಯಿಂದ ನೀವು ಒತ್ತಡಕ್ಕೆ ಒಳಗೋ ಸಾಧ್ಯತೆ ಇದೆ. ಯೂಶ್ವಲಾಗಿ ಸಿಂಹರಾಶಿಗೆ ಏನಿರುತ್ತೆ ಅಂತಂದರೆ ಒಂದು ರೀತಿ ಡಾಮಿನೇಟಿಂಗ್ ನೇಚರ್ ಇರುತ್ತೆ. ಈ ಟೈಮಲ್ಲಿ ಇನ್ನೂ ಅದು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ, ನಿಧಾನವಾಗಿ ರಿಲ್ಯಾಕ್ಸ್ಡ್ ಆಗೋದನ್ನ ಕಲಿ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಕೆಲಸ ಅಂತಲೇ ಹೋಗ್ತೀವಿ ಹೊರತು ನಾವು ರಿಲ್ಯಾಕ್ಸೇ ಆಗೋದಿಲ್ಲ. ಯಾವಾಗಲೂ ಓಡ್ತಾನೆ ಇರ್ತೀವಿ. ಸೊ ರಿಲ್ಯಾಕ್ಸ್ ಆದಾಗ ನಮ್ಮ ಒಳಗೆ ನಮ್ಮ ಮನಸ್ಥಿತಿನ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಸೈಕಲಾಜಿಕಲ್ ಪ್ರೋಸೆಸ್ ಆಗಬೇಕು. ಆವಾಗ ನಿಮಗೆ ನಿಜವಾದ ಸಂತೋಷ ಏನು, ನಾನು ಯಾಕೆ ಬದುಕ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಸುಮ್ಮನೆ ನಾವು ಬೇರೆಯವ್ರನ್ನ ಕಾಪಿ ಮಾಡಿ ಅವ್ರನ್ನ ಕಾಂಪೀಟ್ ಮಾಡೋದೇ ನಮ್ಮ ಲೈಫಿನ ಗುರಿಯಾಗಿ ಇಟ್ಕೊಂಡ್ರೆ ನಾವು ಸಂತೋಷವಾಗಿ ಇರೋಕ್ಕಾಗಲ್ಲ. ಸೊ ಇದನ್ನು ತಿಳ್ಕೊಳ್ಳಿ. ಆಮೇಲೆ ಅಷ್ಟಮದಲ್ಲಿ ಶನಿ ಕೂಡ ಲಾಭದಾಯಕವಾಗಿಲ್ಲ. ಡಿಸ್ಪ್ಯೂಟ್ಗಳು, ಕಿರಿಕಿರಿಗಳು, ಮಾನಸಿಕವಾಗಿ ನಿಮಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ರಿಲೇಟೆಡ್ಡು, ಸಡನ್ನಾಗಿ ಏನಾದೊಂದು ಗೇನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂದ್ಕೊಳ್ಳಿ, ಶೇರ್ ಮಾರ್ಕೆಟು ಅಂಥ ಕಡೆ, ಅಲ್ಲೂ ಕೂಡ ನಿಮಗೆ ಲಾಸ್ ಆಗುತ್ತೆ. ಹಾಗಾಗಿ ಅವಾಯ್ಡ್ ಮಾಡಿ, ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಳ್ಳಿ, ಪುನಃ ಪ್ರಯತ್ನ ಮಾಡಿ. ಆಸ್ಟ್ರಾಲಜಿಕಲ್ಲಾಗಿ ಟೈಮ್ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ನ ಮಾಡಿ, ಒಳ್ಳೆ ಟೈಮ್ನ ನೋಡಿ, ನಿಮಗೆ ಲಾಭ ಆಗೋ ಸಾಧ್ಯತೆ ಇರುತ್ತೆ. ಯಾಕೆ ನಾವು ಕೆಟ್ಟ ಟೈಮಲ್ಲಿ ಗ್ರಹಗಳು ನಮ್ಮನ್ನು ಒಂದು ಇದಕ್ಕೆ ಎಳಿತಿರ್ತವೆ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಅದ್ರ ಬಗ್ಗೆ ಸೆಳೆತಕ್ಕೆ ಒಳಪಡ್ತೀವಿ ನಾವು. ಸೊ ಇದು ಬಿಡಬೇಕು. ಈ ವಾರ ಫಲದಲ್ಲಿ 24ರಿಂದ 30ರವರೆಗೆ ನಾವು ನೋಡೋದಂಥದ್ದು ಇಂಡಿಕೇಷನ್ಸು. ಸೊ ಇಂಡಿಕೇಷನ್ಸು ಸಣ್ಣದಾಗೂ ಆಗ್ಬೋದು, ದೊಡ್ಡದಾಗೂ ಆಗ್ಬೋದು. ಬಟ್ ಎಕ್ಸಾಕ್ಟಾಗಿ ನಾವು ಹೋಗಬೇಕು ಅಂದರೆ ರಾಶಿ, ಲಗ್ನ, ಉಪಪಾದ ಲಗ್ನ, ಸ್ಪರ್ಶ ಲಗ್ನ, ಆಮೇಲೆ ಸೂರ್ಯ ಲಗ್ನ,
ಎಲ್ಲದರಿಂದನೂ ಅದು ಅದೇ ಬರಬೇಕು. ಆಮೇಲೆ ಹಸ್ತರೇಖೆಗಳು ಹಂಗಿರಬೇಕು. ಆಮೇಲೆ ಪ್ರಶ್ನೆಶಾಸ್ತ್ರ ಎಲ್ಲ ಒಂದು ಕಡೆ ಒಂದು ಗುರಿಯನ್ನು ತೋರಿಸಿದಾಗ 100% ಆ ಕೆಲಸ ಆಗೇ ಆಗುತ್ತೆ. ಆವಾಗ ಅದನ್ನು ಕಂಡುಹಿಡಿಯೋದು ಹೇಗೆ? ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು, ಟೈಮ್ ತೊಗೋಬೇಕು, ವರ್ಕ್ ಮಾಡಬೇಕು. ಸುಮ್ಮನೆ ಮುಖ ನೋಡಿದ ತಕ್ಷಣ ಹೇಳೋಂಥ ಜ್ಯೋತಿಷ ಎಲ್ಲ ಸುಳ್ಳು. ಇದೊಂದು ಮ್ಯಾಥಮೆಟಿಕ್ಸು, ಇದು ಕ್ಯಾಲ್ಕುಲೇಷನ್ನು. ಇದನ್ನು ಮಾಡ್ಬೋದು. ಇದನ್ನು ಮಾಡೋದಕ್ಕೆ ಟೈಮ್ ಬೇಕು. ಹಾಗಾಗಿ ನೀವು ಭೈರವಿ ಆಸ್ಟ್ರೋದಲ್ಲಿ ಇದನ್ನು ಬುಕ್ ಮಾಡಿ. ಯಾರ ಹಣೆಬರಹವನ್ನು ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ಹಣೆಬರಹವನ್ನು ಜೀವನವನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಪರಿಣಾಮ ಕಡಿಮೆ ಮಾಡ್ಕೋಬೋದು. ಆ ಥರದ ಗೈಡೆನ್ಸ್ ನಾವು ಕೊಡ್ತೀವಿ. ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ದೊಡ್ಡ ದೊಡ್ಡ ಪೂಜೆಗಳನ್ನ ನಾವು ಸಜೆಸ್ಟ್ ಮಾಡಲ್ಲ. ನಮಸ್ಕಾರ.